ನಮ್ಮ ಮಗುನ ನಾವು ಪಾರ್ಕ್ಗೆ ಸಿನಿಮಾಗೆಲ್ಲ ಕರ್ಕೊಂಡು ಹೋಗಲ್ಲ. ಅದಕ್ಕೆ ಬೇಕಾದ ತಿಂಡಿ ಬಟ್ಟೆ ಎಲ್ಲ ನಾವು ಕೊಡ್ಸಕ್ಕಾಗಲ್ಲ ಸರ್. ಏನೋ ಮನೆಗೆ ಬಂದಿದ್ದ ಮೊಲ ಇಟ್ಕೊಂಡಿದ್ದಾಳೆ, ಅದನ್ನ ಯಾರು ತಡಿಯಕ್ಕಾಗಲ್ಲ, ತಡಿಬೇಕಾಗಿಲ್ಲ. ಅವಳು ಕೂತ್ಕೊಂಡಾಗ ಕೂತ್ಕೊಳ್ಳೋಕೆ, ಆಟ ಆಡು ಅಂದಾಗ ಆಟ ಆಡೋಕೆ ನಮ್ಮ ಸೂಜಿ ಬೊಂಬೆ ಅಲ್ಲ ಸರ್, ಬೊಂಬೆ ಅಲ್ಲ ಅವಳು. ನಿಮ್ಮ ಮಗಳಿಗೆ ಅಂತದೊಂದು ಬೊಂಬೆ ಬೇಕಿದ್ರೆ ಸಿಗತ್ತಲ್ಲ, ರೋಬೋಟ್ ತಂದ್ಕೊಡಿ ಅವಳಿಗೆ. ನಿಮ್ಮ ಮಗಳಿಗೆ ನನ್ನ ಮಗಳು ಜೀವ ಇರೋ ಗೊಂಬೆ ಅಲ್ಲ. ಯಾಕೋ ಬಹಳ ಮಾತಾಡ್ತಾ ಇದೀಯಾ? ಸಾಲ ಸೋಲ ಅನ್ನೋದು ಇಲ್ಲದೆ ಇದ್ದಿದ್ರೆ ಇನ್ನು ಕೈ ಮಾಡ್ತಿದ್ಯೋ ಏನೋ. ನನ್ನ ದಿವ್ಯ ದೃಷ್ಟಿ ಹೇಳುತ್ತಿದೆ ನೀವು ಪ್ರಯಾಣದ ಸಿದ್ಧತೆಯಲ್ಲಿದ್ದೀರಿ ಅಂತ. ಲೋಕ ಸಂಚಾರಾರ್ಥ ನಿಮ್ಮ ಪಯಣ ಶುಭವಾಗಲಿ. ಸ್ವಾಮೀಜಿ, ನೀವು ತಪ್ಪು ತಿಳಿದೇ ಇದ್ರೆ ನಮ್ಮ ಪ್ರಯಾಣಕ್ಕೆ ಸಿದ್ಧತೆ ಮಾಡಬೇಕು. ನಾವು ಮುಂದುವರಿಸಬಹುದಾ? ಧಾರಾಳವಾಗಿ. ನಮ್ಮ ಕಾರ್ಯನಿಮಿತ್ತ ಮಾತೋಶ್ರೀ ಅವರೊಂದಿಗೆ ಅವರು ನಮ್ಮ ಸೇವೆಯಲ್ಲಿರುತ್ತಾರೆ. ನೀವಿನ್ನು ಹೊರಡಬಹುದು. ಥ್ಯಾಂಕ್ ಯು ಸ್ವಾಮೀಜಿ. ಈಚೀಚೆಗೆ ನನಗೆ ನೆಮ್ಮದಿನೇ ಇಲ್ಲದ ಹಾಗಾಗಿದೆ. ತಮಗೆ ತಿಳಿದೇ ಇರೋದೇನಿದೆ? ಆದರೂ ನನಗೇನಾದ್ರೂ ಪರಿಹಾರ ಸೂಚಿಸಿ. ನೀವು ವೃಥಾ ಚಿಂತೆ ಮಾಡುತ್ತಿದ್ದೀರಿ. ಈ ಮನೆಗೆ ಸೇರಿರುವ ಚೇತನಗಳಿಂದಲೇ ಈ ಮನೆ ಉದ್ಧಾರ. ಇವಳು ಈ ಮನೆ ಅರಸಿ. ಹೌದು ಸ್ವಾಮಿಗಳೇ, ಇವಳು ನನ್ನ ಒಬ್ಬಳೇ ಮೊಮ್ಮಗಳು. ಇವಳು ಈ ಮನೆಗೆ ಅರಸಿಯಾದ ಮೇಲೆ ಮನೆಯಲ್ಲಿ ಲಕ್ಷ್ಮಿ ನೆಲೆಯೂರಿ ಊರ್ಜಿತವಾಗುತ್ತೆ. ಸ್ವಾಮಿಗಳೇ, ತಾವ್ ಯಾರ ಬಗ್ಗೆ ಹೇಳ್ತಿದ್ದೀರಿ? ಆ ಹುಡುಗಿ ಈ ಮನೆಯ ಅರಸಿ. ಮನೆ ಮಗಳು ಈ ಮನೆಗೆ ಮುಳ್ಳಾಗ್ತಾಳೆ. ಆ ಹುಡುಗಿ ಈ ಮನೆಗೆ ಮಗಳಾಗ್ತಾಳೆ. ಅಮ್ಮ, ನಿನ್ ಸೂಟ್ ಕೇಸ್ ರೆಡಿನಾ? ಅದನ್ನೇ ಹೇಳಕ್ ಬಂದೆ ಕಣೋ. ನಾ ಬರಲ್ಲ. ಅಮ್ಮ, ಯಾಕೆ? ನಾ ಬರಲ್ಲ ಕಣೋ. ಅತ್ತೆ, ಏರ್ ಟಿಕೆಟ್ ಬುಕ್ ಆಗಿದೆ. ಈಗ ಕ್ಯಾನ್ಸಲ್ ಮಾಡಿಸಿದ್ರೆ ಲಾಸ್ ಆಗೋದಿಲ್ವಾ? ಅದು ಹೋದ್ರೆ ಹೋಗ್ಲಿ ಬಿಡು. ಆದ್ರೆ ಅಮ್ಮ ಕೊನೆ ಮೂಮೆಂಟ್ ಅಲ್ಲಿ ಬರಲ್ಲ ಅಂತ ಇದೆಯಲ್ಲ, ಯಾಕೆ? ಏನಾಯ್ತು? ಯಾಕೋ ಬೇಜಾರು, ಭಯ. ಓ, ಆ ಸ್ವಾಮೀಜಿ ಏನಾದ್ರು ಹೇಳದ್ನಾ? ಹೇಳಿದ್ರಾ? ಇವಳು ಈ ಮನೆಯ ಅರಸಿ.